ಯೂಟ್ಯೂಬ್ ಚಾನಲ್ ಏನ್ ಹೇಳ್ತಾರೆ ಅಂದ್ರೆ ನಾವು ಹಿಂದಿಲಿ ಬಕ್ರಾ ಅಂತ ಹೇಳ್ತಾರಲ್ಲ ಇವಕ್ಕೆ ಜನನ ಬಕ್ರಾ ಮಾಡಿದಾರೆ ರೈತರು ಹೇಳ್ತಾರೆ ವರ್ಷಕ್ಕೆ 2.5 ಲಕ್ಷ ಆದಾಯ, ವರ್ಷಕ್ಕೆ 5 ಲಕ್ಷ ಆದಾಯ. ಅವ್ರ ಅಮ್ಮ ಕ್ವಾಣೆಲ್ ಬರ್ತದ ಸರ್, ಅದು ಎಲ್ಲಿಂದ ಬರ್ತದೆ? ಬೆಂಗಳೂರಲ್ಲಿ ಇತ್ಕೊಂಡೆ ಅವ್ರ ಕೈಲಿ ಆಯ್ತಲ್ಲ. ಬೆಂಗಳೂರು ಜೀವನ ಬರೀ ತಳಕು ಬಳ್ಕು. ಇಲ್ಲಿ ನೀವು ದುಡಿರಿ, ಕೈ ಕೈಸರಾದ್ರೆ ಬಾಯಿ ಮೊಸರು. ಹಿರೀಕರು ನಮ್ಮ ಅವಾಗ್ಲೇ ಹೇಳಿದಾರೆ. ಜನ ಏನಾದ್ರು ಅಂದ್ರೆ ಎಲ್ಲೋ ಬೆಂಗಳೂರು ದತ್ತ ದುಡ್ಡ ಹುಚ್ಚು ತರ ಇವ್ನು ಮಾಡ್ತಾನೆ ಅಂತ ಜನಕ್ಕೆ ಅದು ಆಯ್ದಾದಾಗ ಹೇಳ್ತಾರೆ ನೀವ್ ಹಿಂಗೆ ಅಂತ ನಮ್ಗೆ ಗೊತ್ತಿರಲ್ಲ ಅಂತ. ಈ ಬಂಡೂರು ತಳಿ ಇದೆಯಲ್ಲ, ಮಾರ್ಬಿಟ್ಟು ಬೆಳೆಸೋಣ ಅಂತ ಅವ್ರೇನ್ ಮಾಡ್ತಾರೆ, ಕಿವಿ ಕಟ್ ಮಾಡಿ ಮಾಡ್ತಾರೆ ಅವರು. ತಳಿನ ನಾವು ಕಳಿಬಾರ್ದು. ಸ್ವಲ್ಪ ಅವಕ್ಕೂ ಬೇಜಾರು ಕಳಿತಲ್ವಾ, ನಾವು ಬಜ್ಜಿ ಬೋಡ ತಿಂತೀವಲ್ವಾ, ಹಂಗೆ ಸ್ವಲ್ಪ ಜೋಳ, ಮುಸ್ಕಿನ ಜೋಳಕ್ಕೆ ಲಿವರ್ ಟಾನಿಕ್ ಇವಕ್ಕೆಲ್ಲ ಏನ್ ಬಂಡವಾಳ ಹಾಕಿದೆ ಅರ್ಧ ರೈಟ್ 6 ಲಕ್ಷ ಸಿಕ್ತು ನಿಮ್ಗೆ. ಸಿಕ್ತು ಅಂದ್ರೆ ನಿಮ್ಗೆ ಇದೇ ನೆಮ್ಮದಿ ಸರ್, ಇದೇ ನೆಮ್ಮದಿ. ಭೂಮಿ ತಾಯಿ ಸೇವೆ ಮಾಡಿದ್ರೆ ನೆಮ್ಮದಿ. ನಮ್ಮ ರೈತರದ್ದು ಪರಂಪರೆವಾಗಿ ಬಂದಿರೋ ಇವು ಸಾಗಾಣಿಕೆಗಳಿದಾವಲ್ಲ, ಆಡು, ಕುರಿ, ಈ ಕೋಳಿ, ನಾಟಿ ಕೋಳಿ ಇವೆಲ್ಲ ಇದಾವಲ್ಲ, ನಮ್ಮ ಪಾರಂಪರೆ, ವಂಶ ಪಾರಂಪರೆ ಬಂದಿರೋ ಮೊದ್ಲಿಂದ. ಸರ್ ಇವು ಯಾವ ಸರ್, ಯಾವ ತಳಿ ಸರ್ ಇದು? ಸರ್ ಇವು ಬಂಡೂರ್ ಕ್ರಾಸ್. ಬಂಡೂರ್ ಕ್ರಾಸ್ ಇವು ಮರಿಗಳು. ನಾನು ಫೀಮೇಲ್ ತಗೊಂಡಿದ್ದು. ಇವೆಲ್ಲ ಫೀಮೇಲೇನಾ? ಇವು ಇದ್ರಲ್ಲಿ ಟೋಟಲ್ 11 ಇದೆ, 4 ಮೇಲ್ ಇದೆ, 4 ಟೋಟಲ್ ಎಲ್ಲ ಫೀಮೇಲ್. 4 ಅಷ್ಟೇ ಗಂಡು. ಗಂಡಿದೆ. ಮರಿ ಹಾಕಿರೋವು ಇವು ನಮ್ಮ ಹತ್ರ ಬಂದು, ತಾಯಿ ಮರಿ ಹಾಕಿರೋದು ಇವು. ಇದೆಲ್ಲ ನಿಮ್ಮ ಹತ್ರ ಬಂದ್ಮೇಲೆ ಮರಿ ಹಾಕಿರೋವು ಇವೆಲ್ಲ? ಬ್ರೀಡ್ ಹೆಂಗಿರೋ ನಮ್ಮ ಹತ್ರಲಿ ತಾಯಿ ಅಲ್ಲಿದ್ದಾರೆ, ನಾನು ತೋರಿಸ್ತೀನಿ ನಿಮ್ಗೆ. ಎಷ್ಟು ಎಲ್ಲಿಂದ ತಂದ್ರಿ ಸರ್ ಇದನ್ನೆಲ್ಲ? ಇವು ಯಾರೋ ಲೋಕಲ್ ಅಲ್ಲಿ ಒಬ್ರು ತಗೊಂಡಿದ್ರು, ಅವ್ರಿಗೆ ಸಾಗಾಣಿಕೆ ಕಷ್ಟ ಆಯ್ತು, ಆಡ್ಬಿಟ್ಟು ನಮ್ಗೆ ಕೊಟ್ರಲ್ಲ. ಟೋಟಲ್ ನಾನು 28 ಇದ್ದು, ಅವರು 28 ತಗೊಂಡೆ. ಅಂದ್ರೆ ಕ್ರಾಸಿಂಗ್ ಇದು? ಪ್ಯೂರ್ ಏನಲ್ಲ? ಪ್ಯೂರ್ ಅಲ್ಲ, ಬಂಡೂರು ಕ್ರಾಸಿಂಗ್. ಬಂಡೂರು ಕ್ರಾಸಿಂಗ್, ನಾಟಿ ಕ್ರಾಸಿಂಗ್. ಎಷ್ಟು ತಿಂಗಳು ಮರಿ ಸರ್ ಇವೆಲ್ಲ? 2 ತಿಂಗಳು, 1.5 ತಿಂಗಳು, 2.5 ತಿಂಗಳು ಆತರ ಸರ್. ಅಂದ್ರೆ ಇದನ್ನ ಬ್ರೀಡಿಂಗ್ ಮಾಡಿ ಕೊಡ್ಬೇಕು, ಮಾರಾಟ ಮಾಡಕ್ಕೆ ಅಂತ ಇಟ್ಕೊಂಡಿದ್ರಾ? ಇಲ್ಲ ಇದುವರೆಗೂ ನಾನು ಮಾರಾಟ ಮಾಡಿಲ್ಲ ಸರ್. ಅಲ್ಲ, ಈಗ ಇವನ್ನ ಯಾರ ಕೇಳಿದ್ರೆ ಕೊಡ್ತೀರಾ, ಇಲ್ಲ ಅಂದ್ರೆ ಬೆಳವಣಿಗೆಗೆ ಅಂತ? ಇದುವರೆಗೂ ನಾನು ಬ್ರೀಡಿಂಗ್ ಮಾಡಿ ಇನ್ನೂ ಒಂದು 20-30 ನಾನು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಟಾರ್ಗೆಟ್ ಇದೆ ನಂದು. ನಾನು ಮಿನಿಮಮ್ 50-60, ಈಗ 40 ಇದೆ ನಮ್ಮ ಹತ್ರ, ಇನ್ನೊಂದು 10-20 ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಸಂಕ್ರಾಂತಿ ಆದ್ಮೇಲೆ ಸೇಲ್ ಮಾಡೋಣ ಅಂತ. ಆಮೇಲೆ ಸದ್ಯಕ್ಕೆ ಅಂತೂ ಈಗ ಬರ್ತಾರೆ, ಡೈಲಿ ಬರ್ತಾರೆ ರೈತರು, ಸ್ಥಳೀಕರು ಬಂದು ಮರಿ ಕೊಡ್ತೀರಾ ಅಂತ ಕೇಳ್ತಾರೆ. ಹಣ ನಾನು ಕೊಡಲ್ಲ ಈಗ ಸದ್ಯಕ್ಕೆ ಅಂತ ಹೇಳ್ತೀನಿ ನಾನು. ಬಾ 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 ಸರ್ ಟೋಟಲ್ ಎಷ್ಟಿದಾವೆ ಸರ್ ಇವು? ಸರ್ ಟೋಟಲ್ ಇವತ್ರಲ್ಲಿ 28 ಇದೆ ನಮ್ದು. ಒಂದು ಮೇಲು 27 ಫೀಮೇಲ್ ಸರ್. ಓಹೋ, ಒಂದೇ ಮೇಲು ಇದೆಯಾ ಇಲ್ಲಿ? ಮೇಲು ಇದೆ ಸರ್. ಯಾವ್ದು ಸರ್ ಇದರಲ್ಲಿ ಮೇಲು? ಅಂದ್ರೆ ಫುಲ್ ಇದು ನೀವು ಬ್ರೀಡಿಂಗ್ ಪರ್ಪಸ್ಗೆ ಅಂತಾನೆ ಮಾಡ್ಕೊಂಡ್ಬಿಟ್ಟಿದ್ರೆ ಇದನ್ನ? ಬ್ರೀಡಿಂಗ್ ಸರ್. ನಾನು ಇದು ಎಲ್ಲಿಂದ ತಂದ್ರಿ ಸರ್ ಇದು? ಇದು ನಮ್ಮ ಸ್ಥಳೀಕರು ಒಬ್ರು ಮಡಗಿದ್ರು. ಇದು ಅವರು ಇದು ಮೇಲ್ ಸರ್. ಇದು ಇದೊಂದೇ ಮೇಲು? ಇದೊಂದು ಮೇಲ್. ಇದೊಂದು ಗಂಡು, ಟಗರು, ಇದು ಮಿಕ್ತವೆಲ್ಲ ಎಣ್ಣೆ? ಮಿಕ್ತವೆಲ್ಲ ಎಣ್ಣೆ ಸರ್. ಎಲ್ಲಿ ಲೋಕಲ್ ಅಂದ್ರೆ ಎಲ್ಲಿ ಅವ್ರು ಸರ್? ಇಲ್ಲಿ ಚಿಕ್ಕಂಗನಳ್ಳಿ ದರ್ಶನ್ ಅಂತ ಒಬ್ರು ಹುಡುಗ ಮಡಗಿದ್ರು. ಅವ್ರಿಗೆ ಸ್ವಲ್ಪ ಸಾಕಾಣಿಕೆ ಸಮಸ್ಯೆ ಆಯ್ತು, ನಮ್ಗೆ ಕೊಡ್ತೀನಿ ಅಂದ್ರು. ನಾನೇ ತಗೊಂಡು ಎಲ್ಲ ಲಾಸ್ಟ್ ವೀಕ್ ಎಲ್ಲ ಕಟಿಂಗ್ ಮಾಡ್ಸಿದೀನಿ. ಕಟಿಂಗ್ ಮಾಡಿಸ್ಬಿಟ್ಟಿದ್ರ? ಸ್ವಲ್ಪ ಇದ್ದಂಗೆ ಕಿವಿ ಎಲ್ಲ ಕಟ್ ಮಾಡಿರೋದು ಅವರೇ ಮಾಡಿದ್ರು ಸರ್. ಈಗ ಏನ್ ಮಾಡ್ತಾರಂದ್ರೆ, ಈಗ ಕೆಲವರು ನಮ್ ಬಂಡೂರು ತಳಿ ಇದೆಯಲ್ಲ, ಮಾರ್ಬಿಟ್ಟು ಬೆಳೆಸೋಣ ಅಂತ ಅವ್ರೇನ್ ಮಾಡ್ತಾರೆ, ಕಿವಿ ಕಟ್ ಮಾಡಿ ಮಾಡ್ತಾರೆ ಅವರು. ತಳಿನ ನಾವು ಕಳಿಬಾರ್ದು ಅಂತ. ಬಂಡೂರು ಇದೆಲ್ಲ, ಬಂಡೂರು ನಮ್ಮ ಮೈಸೂರು ಭಾಗದ್ದು, ಅದ ಕಳಿಬಾರ್ದು ಅಂತ ಅವ್ರು ಕಿವಿ ಕಟ್ ಮಾಡಿದ್ರೆ ಸೇಲ್ಗೆ ಆಗಲ್ಲ, ಅವು ಸೇಲ್ಗೆ ತಗೊಳ್ರು. ಅದರಿಂದ ಕಿವಿ ಕಟ್ ಮಾಡಿ ಮಾಡ್ತಾರೆ ಸರ್. ಅದೇ ಉದ್ದೇಶ? ಅದೇ ಉದ್ದೇಶ, ಕಿವಿ ಕಟ್ ಮಾಡೋದು ಅದೇ ಉದ್ದೇಶ. ಇನ್ನೇನ್ ಬೇರೆ ಯಾವ್ದು ಬೆಳವಣಿಗೆ ಆಗಲ್ಲ ಅದ್ರಲ್ಲಿ. ಇದು ತಳಿನ ನಾವು ಕಳ್ಕಬಾರ್ದು ಅಂತ ಅದನ್ನ ಇನ್ನೂ ಮಾಡೋಣ. ಈಗ ಎಲ್ಲ ಮರಿ ಆಗ್ತವೆ, ಇದ್ರಿಂದ ತಳಿ ಇನ್ನೂ ಇಂಪ್ರೂವ್ ಆಗಿದೆ, ಸಂವರ್ಧನೆ ಮಾಡ್ಕೋಬಹುದು ಅಂತ. ಈಗ ನಿಮ್ದು ಸರ್ ಟೋಟಲ್ ಇವು ತಗೊಂಡ್ ಎಷ್ಟು ತಿಂಗಳಾಯ್ತು ಇವು 1 ವರ್ಷ ಸರ್. ಇವು 1 ವರ್ಷ ಆಗಿದೆ ನಿಮ್ಗೆ. ಏನ್ ಮೇವೇನ್ ಕೊಡ್ತೀರಾ ಸರ್ ಇವಕ್ಕೆ? ಸರ್ ಇಲ್ಲಿ ಮೇವು ನಾನು ನಾನಾ ತರದ ಹಾಕೊಂಡಿದೀನಿ. ಇದು ನೇಪಿಯರ್ ಹಾಕಿದೀನಿ, ಇದು ಮುಸ್ಕಿನ ಜೋಳ ಹಾಕಿದೀನಿ, ಮತ್ತೆ CO31 ಅಂತ ಒಂದು ಕೊಯಂಬತ್ತೂರು ಬ್ರ್ಯಾಂಡ್, ಅದು ಬಹು ಕಟಾವು ಅಂತ, ವಾರ್ಷಿಕ ಬೆಳೆ, ಅದನ್ನು ಹಾಕೊಂಡಿದೀನಿ. ಆಮೇಲೆ ಬೇಲಿ ಮೆಂತ್ಯ ಅಂತ ಒಂದು ಸ್ವಲ್ಪ ಹಾಕೊಂಡಿದೀನಿ, ಅದು ಹಾಕ್ತೀನಿ. ಎಲ್ಲ ಕೊಡ್ತೀವಿ ಸರ್. 3 ಟೈಮ್ ನಾವು ಕೊಡ್ತೀವಿ. ಓನ್ಲಿ ಹೊರಗಡೆ ಬಿಡ್ತೀವಿ 1 ಅವರ್ ವಾಕಿಂಗ್ ತರ, ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಾಯಂಕಾಲ ಒಂದು ಅರ್ಧ ಗಂಟೆ ಹೋಗವು. ಜಸ್ಟ್ ಓಡಾಡ್ಕೊಂಡು ಮೇವು ಏನೋ ಸಿಕ್ಕಿ ನೋಡಿ, ಎಲ್ಲ ಚಾಪ್ ಕಟ್ರಲ್ಲಿ ಬೆಳಿಗ್ಗೆ ಕಟ್ ಮಾಡಿ ಹಾಕಿರೋದು. ಇದು ತಿಂತವೆ, ಸಾಕಷ್ಟು ತಿಂದ್ಬಿಡ್ತವೆ.
ಅದ್ ಬಿಟ್ರೆ ಸರ್ ಹೊರಗಡೆಯಿಂದ ಫೀಡ್ ಗಿಡ್ ಏನಾರು ತಂದು ಕೊಡ್ತೀರಾ ಇವಕ್ಕೆ? ಇವಕ್ಕೆ ಕೈ ತಿಂಡಿ ಅಂತ ಕೊಡ್ತೀವಿ. ಹಾ, ಮುಸ್ಕಿನ ಜೋಳ ಸಾಯಂಕಾಲ ಸ್ವಲ್ಪ ಕೊಡ್ತೀನಿ ಅಷ್ಟೇ. ಅಷ್ಟೇ, ಬೇರೆ ಹಿಂಡಿ ಬೂಸ ನಾನು ಹಾಕಲ್ಲ. ಏನು ಹಾಕಲ್ಲ? ಹಾ. ಸ್ವಲ್ಪ ಅವಕ್ಕೂ ಬೇಜಾರು ಕಳಿತಲ್ವಾ, ನಾವು ಬಜ್ಜಿ ಬೋಡ ತಿಂತೀವಲ್ವಾ, ಹಂಗೆ ಸ್ವಲ್ಪ ಜೋಳ ಮುಸ್ಕಿನ ಜೋಳಕ್ಕೆ ಲಿವರ್ ಟಾನಿಕ್ ಸ್ವಲ್ಪ ಹಾಕ್ತಿವಿ. ಲಿವರ್ ಟಾನಿಕ್ ನಾನು ಕುಡ್ಸಕ್ ಹೋಗಲ್ಲ, ಸಾಕಷ್ಟಿವೆ ನಮ್ಮ ಹತ್ರ. 40ಕ್ಕೆ ಕುಡ್ಸಕ್ ಕೂತ್ಕೊಂಡ್ರೆ ನಮ್ ಒಂದಿನ ಆಗೋಯ್ತದೆ. ಅವಕ್ಕೇನ್ ಮಾಡ್ತೀನಿ, ಮುಸ್ಕಿನ ಜೋಳಕ್ಕೆ ಲಿವರ್ ಟಾನಿಕ್ ಆಗಕ್ಕೋಸ್ಕರ ನಾವು ಮುಸ್ಕಿನ ಜೋಳ ಕೊಡ್ಬೇಕು. ಈಗ ಅವಕ್ಕೆ ಜೋಳಕ್ಕೆ ನಾವು ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಅಂದ್ರೆ ಅವು ತಿಂತಾವ್ ಸಾಕಷ್ಟು. ಏನ್ ಅದು ಲಿವರ್ ಟಾನಿಕ್ ಏನು ಉದ್ದೇಶ ಕೊಡ್ತಾ ಇದೆ ಸರ್? ಲಿವರ್ ಟಾನಿಕ್ ಸ್ವಲ್ಪ ಬೆಳವಣಿಗೆ ಆಯ್ತದೆ, ಲಿವರ್ಗಳು ಏನು ವೀಕ್ ಆಗಲ್ಲ, ಬೆಳವಣಿಗೆ ಆಯ್ತವೆ ಕುರಿಗಳು ಬೆಳವಣಿಗೆ ಸರ್. ಅದು ಕೊಟ್ರೆ ಒಳ್ಳೆ. ಅದನ್ನ ಇವರು ಡಾಕ್ಟರ್ ರೆಕಮೆಂಡ್ ಮಾಡಿರೋದೆ ಮಾಡಿದಾರೆ ಸರ್, ಮಾಡಿರೋದನ್ನೇ ಕೊಡ್ತಾ ಇದ್ದೀರಾ. ಅದ್ ಬಿಟ್ರೆ ಸರ್ ಏನಾದ್ರು ವ್ಯಾಕ್ಸಿನೇಷನ್ ಏನಾದ್ರು ವರ್ಷಕ್ಕೊಂದ್ಸರಿ? ವ್ಯಾಕ್ಸಿನ್ ಮಾಮೂಲಿ ಇರ್ತಾವಲ್ಲ ಸರ್. ಜಂತುಳಿಕೆ ನಾವು ಕೆಲವರು 3 ತಿಂಗಳು ಕೊಡ್ತಾರೆ, ಕೆಲವರು 2 ತಿಂಗಳು ಆಗ್ತಾರೆ. ನಾನು 1.5 ತಿಂಗಳು ಒಂದ್ಸಲ ಜಂತುಳಿದ್ ಕೊಡ್ತೀನಿ ಸರ್. 1.5 ತಿಂಗಳಿಗೆ ಒಂದ್ಸರಿ ಕೊಡ್ತೀನಿ. ಅಂದ್ರೆ ಚೇಂಜ್ ಮಾಡ್ತಾ ಇರ್ತೀರಾ? ಅದನ್ನ ಮಾಡ್ತಾ ಇರ್ತೀನಿ, ಬ್ರಾಂಡ್ ಚೇಂಜ್ ಮಾಡ್ತೀನಿ ಸರ್. ಅದ್ ಬಿಟ್ರೆ ಇನ್ನೇನಾದ್ರು ಕೊಡ್ತೀರಾ ಸರ್? ಟಿಟಿ ಕೊಡ್ತೀವಿ. ಹೈಟೆಕ್ ಅದನ್ನು 1 ತಿಂಗಳು 1.5 ತಿಂಗಳು 2 ತಿಂಗಳೆಲ್ಲ ಕೊಡ್ತೀನಿ ಸರ್ ಹೈಟೆಕ್ ಅಷ್ಟೇ. ಇನ್ನೇನ್ ಅದ್ ಬಿಟ್ರೆ ಏನಿಲ್ಲ? ಇಲ್ಲ ಸರ್. ಅದು ಈಗ ಏನ್ ಇದನ್ನ ಬ್ರೀಡಿಂಗ್ ಓನ್ಲಿ ಬರೀ ಬ್ರೀಡಿಂಗ್ ಮಾಡ್ತಾ ಇರ ಸರ್, ಅಥವಾ ಸೇಲ್ ಯಾರು ಬೇಕು ಅಂದ್ರೆ ಕೊಡ್ತೀರಾ? ಸೇಲ್ಗೆ ಬಹಳ ಜನ ಬರ್ತಾರೆ, ಕೇಳ್ತಾರೆ. ಈಗ ಇದ್ರಲ್ಲಿ ಹಬ್ಬ ಬಂತಲ್ಲ ಮುಸ್ಲಿಮ್ಸ್ ಬಕ್ರೀದಲ್ಲಿ ಒಂದು 6 ಮರಿ ಕೊಟ್ಟೆ. ನಮ್ ಸ್ನೇಹಿತರೆ ಒಬ್ರು ಒಳ್ಳೆ ರೇಟ್ ಸಿಕ್ತದೆ ನಮ್ಗೆ. ಇವಕ್ಕೆಲ್ಲ ಏನ್ ಬಂಡವಾಳ ಹಾಕಿದೆ ಅರ್ಧ ರೇಟ್ 6 ಸಿಕ್ತು ನಿಮ್ಗೆ. ಸಿಕ್ತು ಅಂದ್ರೆ ಹೆಣ್ಣದು ಗಂಡು ಎಷ್ಟು ಕೆಜಿ ಬರ್ತಿದೋ ಅಂದಾಜು? ಎಲ್ಲ 25 ಕೆಜಿ ಬರ್ತಿದೆ ಸರ್. 25 ಕೆಜಿ ಒಂದೊಂದು 25 ಕೆಜಿ 25 ಕೆಜಿ ಬಿಲೋನೆ 25 ಒಳಗಡೆ ಇತ್ತು. 25 ಎಷ್ಟು ರನ್ ಕೊಟ್ರಿ ಸರ್? ಒಂದು ಎಲ್ಲ ಟೋಟಲ್ ಕೊಟ್ಬಿಟ್ಟು ಒಬ್ರು ಸ್ನೇಹಿತರು ಅವರು ಉಂಡೆ 1 ಲಕ್ಷ ಕೊಟ್ಟೆ ಸರ್. ಎಷ್ಟು? 5ಕ್ಕೆ 6ಕ್ಕೆ 1 ಲಕ್ಷ ಕೊಟ್ಟಿ ಸರ್. ಲಾಭನೇ ಬಂದಿದೆ. ಅಂದ್ರೆ ಈಗ ಲೋಕಲ್ ನಮ್ಮ ನಾಟಿ ತಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಅಂದ್ರೆ ಬೆಳವಣಿಗೆ ಜಾಸ್ತಿನಾ ಸರ್, ಕಡಿಮೆನಾ? ಇಲ್ಲೂ ನಮ್ ಸ್ನೇಹಿತರೆಲ್ಲ ಕೊಟ್ಟಿದ್ದಾರೆ 12,000 13,000 ಮೇಲೆ ಯಾರು ಕೊಡಕ್ಕಾಗಿಲ್ಲ. ಲೋಕಲ್ ಅಲ್ಲಿ ಇದು ಸ್ವಲ್ಪ ಕ್ರಾಸಿಂಗ್ ಇದ್ರೂ ಬೇಡಿಕೆ ಇದೆ. ನಾವು ಬೆಳವಣಿಗೆ ಮೇಲೆ ಡಿಪೆಂಡ್. ಬೆಳವಣಿಗೆ ಚೆನ್ನಾಗಿ ಮಾಡಿಸಿದ್ರೆ ಅವ್ರು ತಗೊಂಡೋಗ್ತಾರೆ. ನಮ್ ನಾಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿನಾ ಸರ್, ಇದು ಕಡಿಮೆನಾ? ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಸಾಧು ಪ್ರಾಣಿಗಳು ಇವು. ಸಾಧು ಪ್ರಾಣಿ. ಮತ್ತೆ ರಾಗಿ ಹುಲ್ಲು ಹಾಕರು ತಿಂತವೆ. ರಾಗಿ ಹುಲ್ಲು ನಿಮ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ರಾಗಿ ಹುಲ್ಲು ತಿಂತವೆ. ಇಂಥದ ನಾವು ತಿನ್ನಲ್ಲ ಅಂತ ಹೇಳಲ್ಲ. ಅವು ಈಗ ನಾಟಿನ ಏನಾರು ಮಾಡೋಣ ಅಂತಿದ್ರಾ, ಇಲ್ಲ ಬರೀ ಇದನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತಿದ್ರಾ? ಮುಂದಕ್ಕೆ ಹಾಕೋಣ ಅಂತಿದೆ ಸರ್. ಈಗ ನಾವು ಸ್ವಲ್ಪ ಬೇಸಿಕ್ ಸ್ವಲ್ಪ ಇದು ಅಂತ ಮಾಡ್ತಾ ಇರೋದು. ಈಗ ಬರೀ ಸದ್ಯಕ್ಕೆ ಇದನ್ನೇ ಮಾಡೋಣ ಮಾಡಿದಿರಾ? ಮಾಡ್ತಾ ಇದೀನಿ ಸರ್. ಇವನೇ ಬ್ರೀಡಿಂಗ್ ಮಾಡೋಣ ನಾನು ಅಂತ. ಬ್ರೀಡಿಂಗ್ ಮಾಡ್ಕೊಂಡು ಬರೀ ಬ್ರೀಡಿಂಗ್ ಮಾಡೋಣ ಇನ್ನು ಅಂತ ಸರ್. ಸೇಲಿಂಗ್ ಅಂತ ನಾವು ಸಾಕಿಲ್ಲ, ಒಂದು ವ್ಯವಸಾಯ ವೃತ್ತಿ ಮಾಡ್ಕೊಂಡು ಬ್ರೀಡಿಂಗ್ ಮಾಡ್ಕೊಂಡು ಈಗ ಒಂದು 40 ಇವೆ. ನಾನು ಇನ್ನೂ ಒಂದು ವರ್ಷದಲ್ಲಿ ಒಂದು 60-70 ಮಾಡೋಣ ಅಂತ ನನ್ನ ಆಸೆ. ಇಲ್ಲಿ ಮಧ್ಯೆ ಹಾಕಿ ಸರ್, ಮಧ್ಯೆ ಹಾಕಿ. ಇಲ್ಲೇ ಹಾಕಿ ಬಾ. ರಾಗಿ ಹುಲ್ಲು ಸರ್. ಪರವಾಗಿಲ್ಲ ಸರ್, ತಿನ್ಕೊಳ್ತವೆ. ರಾಗಿ ಹುಲ್ಲು ಮೆದೆ ಹಾಕಿ ಮಡಗಿದೀನಿ ಸರ್. ನೋಡಿ ಟಾರ್ಪಲ್ ಹಚ್ಚಿ ಕೆಳಗಡೆ ನೋಡಿ ಏನು ಗೆದ್ದು ತಿಂದಂಗೆ ಎಲ್ಲ ಮಾಡಿ ಸ್ವಯಂ ಬೇಕು. ನಾವು ಲೇಬರ್ ಕಮ್ಮಿ, ಎಲ್ಲ ನಾನೇ ಮಾಡೋದು. ನೀವೇ ಮಾಡ್ಕೊಳ್ತೀರಿ. ಆರೋಗ್ಯಕ್ಕೂ ಒಳ್ಳೇದೆ, ಮನ್ಸಿಗೂ ಒಳ್ಳೇದೆ. ಈಗಲೂ ನಾವು ನಮ್ಗೆ ಬೆಳಿಗ್ಗೆ ಸಾಯಂಕಾಲ ಗಂಟೆ ನಾವು ರೆಸ್ಟೇ ಮಾಡಲ್ಲ. ಕೆಲಸ ಮಾಡ್ತೀನಿ. ಬೆಂಗಳೂರು ಕೆಲ್ಸಕ್ಕೆ ಹೋದಾಗ ಅಲ್ಲಿ ಕೂತ್ಕೊಂಡ್ರೆ ರೆಸ್ಟ್ ಮಾಡ್ತೀವಿ. ಇಲ್ಲಿ ಬಂದಾಗ ಆಡಲ್ಲ, ಬಿಲ್ಕುಲ್ ಮಾಡಲ್ಲ. ನಿಮ್ಗೆ ಸರ್, ನಿಮ್ಗೆ ಏನ್ ಕೇಳ್ತೀನಿ ಅಂದ್ರೆ, ಈಗ ನೀವು 2 ಕಡೆ ಇರೋದ್ರಿಂದ, ಒಂದು ನೀವು ಹೇಳಿದ್ರೆ ಆಗ್ಲೇ ಮಾಜಿ ಸೈನಿಕರು ನೀವು. ದೇಶದ ಗಡಿ ಕಾದು 22 ವರ್ಷ ಮಾಡಿದೀನಿ. 22 ವರ್ಷ ಮಾಡಿದಿರಾ. ನಿಮ್ಗೆ ಅದಕ್ಕೂ ಮೊದಲೇ ನಿಮ್ಗೆ ಒಂದು ಸಲ್ಯೂಟ್ ಹೇಳ್ತಾ, ಈಗ ಅಲ್ಲಿಂದ ಬಂದ ನಂತರ ಈಗ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ. ಜೊತೆಗೆ ವೀಕೆಂಡ್ ಅಲ್ಲಿ ಕೃಷಿ ಮಾಡ್ತಾ ಇದ್ದೀರಾ. ಸರ್, 2 ಕಂಪೇರ್ ಮಾಡಿದಾಗ ನಿಮ್ಗೆ ಯಾವ್ದು ಖುಷಿ ಅನ್ಸ್ತು, ಯಾವ್ದು ನೆಮ್ಮದಿ ಅನ್ಸ್ತು, ಮತ್ತೆ ಯಾವ್ದು ಲಾಭ ಅನಿಸ್ತಾ ಇದೆ ನಿಮ್ಗೆ? ಇದೇ ನೆಮ್ಮದಿ ಸರ್. ಇದೇ ನೆಮ್ಮದಿ. ಭೂಮಿ ತಾಯಿ ಸೇವೆ ಮಾಡಿದ್ರೆ ನೆಮ್ಮದಿ. ನಮ್ಮ ರೈತರದ್ದು ಪರಂಪರೆವಾಗಿ ಬಂದಿರೋ ಇವು ಸಾಕಾಣಿಕೆಗಳಿದಾವಲ್ಲ, ಆಡು, ಕುರಿ, ಈ ಕೋಳಿ, ನಾಟಿ ಕೋಳಿ ಇವೆಲ್ಲ ಇದಾವಲ್ಲ, ನಮ್ಮ ವಂಶ ಪರಂಪರೆ ಬಂದಿರೋ ಮೊದ್ಲಿಂದ. ಇವೆಲ್ಲ ನಾವು ಮಾಡ್ತಾ ಇದೀವಿ ಸರ್. ಸೇವೆ ಸರ್ ಇವು. ಇದರಿಂದ ನಾವೇನ್ ತಿನ್ಬೇಕು ಅಂತ ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಆದ್ರೂ ನಾನು ಮಾಡ್ತೀನಿ. ನನ್ಗೆ ಈಗ್ಲೂ ಕೂತ್ಕೊಂಡು ತಿಂದ್ರು ದೇವ್ರು ಕೊಟ್ಟಂಗೆ ನಂಗೆ ಎಲ್ಲ ಇದೆ. ಆದ್ರೂ ನನ್ಗೆ ಹೃದಯದಿಂದ ನಾನು ಮಾಡೋದು ವ್ಯವಸಾಯನ. ಇದರಿಂದ ಬದುಕ್ಬೇಕು ಅಂತ ಮಾಡಲ್ಲ, ಹೃದಯದಿಂದ ಮಾಡ್ತೀನಿ ಸರ್. ಸರ್, ಮತ್ತೊಂದೇನಪ್ಪಾ ಅಂದ್ರೆ, ಏನು ನಮ್ಮ ಮುಂಚಿನ ಜನರಿಂದ ಅಥವಾ ನಮ್ಮ ರೈತರ ಕುಲದಿಂದ ಏನಂದ್ರೆ ಒಂದು ಬಂದೈತೆ ಅಂದ್ರೆ, ಇದು ವ್ಯವಸಾಯ ಅಂದ್ರೆ ಮನೆ ಮಂದಿ ಎಲ್ಲ ಸಹಾಯ, ವ್ಯವಸಾಯದಲ್ಲಿ ಆದಾಯ ಇಲ್ಲ ಅಂತಂತಾರಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ವ್ಯವಸಾಯದಲ್ಲಿ ಲಾಭ ಇದೆಯಾ ಇಲ್ವಾ? 100% ಇದೆ ಸರ್. ಮಾಡಿದ್ರೆ ಲಾಭ ಇದೆ. ಮಾಡಿದ್ರೆ ಎಲ್ಲ ಇದೆ ಸರ್.
ಮಾಡ್ಬೇಕಷ್ಟೇ. ಮಾಡ್ಬೇಕು. ಅದನ್ನ ವೈಜ್ಞಾನಿಕವಾಗಿ ಸರ್, ಕುತ್ಕೊಂಡು ನೀವ್ ಎಲ್ಲೇ ಕುತ್ಕೊಂಡ್ರು ಎಲ್ಲೂ ₹1 ಬಿಟ್ಟಲ್ಲ. ಹೌದು, ನೀವು ನೆಲ ಕೆರಲೇಬೇಕು. ಸರಿನಾ? ಮನೇಲಿ ಈಗ್ಲೂ ರೈತರು ಎಲ್ಲೆಲ್ಲಿ ಹೋಗಿದ್ದಾರೆ ಸರ್, ಮಕ್ಳಿಗೆ ಇಂಜಿನಿಯರಿಂಗ್ ಓದಿಸ್ತವ್ರೆ, ಡಾಕ್ಟರ್ ಓದಿಸ್ತವ್ರೆ. ರೈತರುಗಳು ಎಲ್ಲಿ ಸುಮ್ಮನೆ ಇರ್ಬತ್ತ ದುಡ್ಡು ಎಲ್ಲಾರು ಆಕಾಶ ದೂರ್ತ ಸರ್. ಹೌದು, ಬೆಂಗಳೂರಲ್ಲಿ ಇತ್ಕೊಂಡೆ ಅವ್ರ ಕೈಲಿ ಆಯ್ತಲ್ಲ. ಹೌದು, ಬೆಂಗಳೂರು ಜೀವನ ಬರೀ ತಳ್ಕು ಬಳ್ಕು. ಇಲ್ಲಿ ನೀವು ದುಡಿರಿ, ಕೈ ಕೈಸರಾದ್ರೆ ಬಾಯಿ ಮೊಸರು. ಹಿರೀಕರು ನಮ್ಮ ಅವಾಗ್ಲೇ ಹೇಳಿದಾರೆ, ಸುಳ್ಳಲ್ಲ ಮಾಡಿ 100% ಬರ್ತದೆ ಸರ್. ಹೌದು, ಸುಳ್ಳಲ್ಲ ಅದು ಸರ್. ಅಂದ್ರೆ ನೀವು ಮೊದ್ಲೇ ಹೇಳಿದ್ರಿ, ಯಾವ್ದೋ ನಂಬ್ಕೊಂಡು ಏನೋ ನಂದು ಇದು IT BT ಸೆಕ್ಟರ್ ತರ ಹೋಗು ಕೆಲಸ ಮಾಡು, ತಿಂಗಳು ಕೊನೆಗೆ ಸಂಬಳ ಎಣಿಸ್ಕೊಂತಲ್ಲ. ಇಲ್ಲಿ ಲಾಭನೂ ಅದೇ ನಷ್ಟನೂ ಅದೇ. ಅಂದ್ರೆ ನಾವು ಇದನ್ನ ಮಾಡ್ಬೇಕಾದ್ರೆ ಮಾಡೋ ರೀತಿ, ಈಗ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಅದಕ್ಕೆ ಓದಿರ್ತೀವಿ, ವಿದ್ಯಾಭ್ಯಾಸ ಎಲ್ಲ ತಗೊಂಡಿರ್ತೀವಿ, ಟ್ರೈನಿಂಗ್ ಮಾಡ್ತೀವಿ, ಜೊತೆಗೆ ಎಲ್ಲಾ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ. ಇಲ್ಲೇನ್ ಮಾಡ್ತಾರೆ, ಬರ್ತಾರೆ ಎಲ್ಲ ದುಡ್ಡು ತರ್ತಾರೆ, ಆಗ್ತಾರೆ, ನಾಲೆಡ್ಜ್ ಇರಲ್ಲ, ತುಂಬ ಬಂದ್ ಏನೋ ಒಂದ್ ಕುರಿನ ಮಾಡ್ಬೇಕು, ಒಂದ್ ಕೋಳಿ ಮಾಡ್ಬೇಕು ಅಂತ ಮಾಡ್ತಾರೆ, ಲಾಸ್ ಆಯ್ತದೆ ಹೊಟ್ಟೈತಾರೆ, ಬಿಟ್ಬಿಟ್ಟು ಹೋಗಲ್ಲ ವ್ಯವಸಾಯ ಲಾಭ ಇಲ್ಲ ಅಂತ. ಅಂದ್ರೆ ಏನಂದ್ರೆ ಇಲ್ಲಿ ಬಂದು ಇದ್ರ ಬಗ್ಗೆ ಮಾಹಿತಿ ತಕೊಂಡು, ಇದನ್ನ ಚೆನ್ನಾಗಿ ಇದ್ರ ಬಗ್ಗೆ ತಿಳುವಳಿಕೆ ತಕೊಂಡು ವೈಜ್ಞಾನಿಕವಾಗಿ ಮಾಡಿದ್ರೆ ಮಾಡ್ಬೋದು. ಅದನ್ನ ಮಾಡಲ್ರು, ಬರ್ತಾರೆ ಏನೋ ಎಲ್ಲೋ ಯಾರೋ ನೋಡ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಇನ್ನೊಬ್ರು ಯಾರೋ ಮಾಡಿದ್ ನೋಡ್ತಾರೆ, ಬಂದ್ ಬ್ಲೈಂಡ್ ಆಗಿ ಮಾಡ್ಬಿಡ್ತಾರೆ. ಎಷ್ಟೋ ಜನ ನಾನು ಹೇಳ್ತೀನಿ ಈಗ್ಲೂ ರೈತರು ಈ ಯೂಟ್ಯೂಬ್ ಚಾನಲ್ ನೋಡಿ. ಯೂಟ್ಯೂಬ್ ಚಾನಲ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಹಿಂದಿಲಿ ಬಕ್ರಾ ಅಂತ ಹೇಳ್ತಾರಲ್ಲ, ಇವಕ್ಕೆ ಜನನ ಬಕ್ರಾ ಮಾಡಿದಾರೆ ರೈತರು. ಹೇಳ್ತಾರೆ ವರ್ಷಕ್ಕೆ 2.5 ಲಕ್ಷ ಆದಾಯ, ವರ್ಷಕ್ಕೆ 5 ಲಕ್ಷ ಆದಾಯ. ಅವ್ರ ಅಮ್ಮ ಕ್ವಾಣೆಲ್ ಬರ್ತದ ಸರ್. ಅದು ಎಲ್ಲಿಂದ ಬರ್ತದೆ ಸರ್ ಆದಾಯ? ಎಷ್ಟು ಬರ್ಬೇಕು ಅಷ್ಟೇ ಬರೋದು. ಈಗ ನಮ್ಗೆ ಎಷ್ಟು ಮರಿ ಆಯ್ತವೆ ಅಷ್ಟೇ ಲಾಭ ನಮ್ಗೆ. ಅದು ಬಂದ್ರೆ ತಾನೇ ಹಾಕೋದು. ನೀವ್ ಹೇಳೋದಕ್ಕೆ ಸರ್, ನಾನ್ ಎಲ್ಲೇ ಹೋದ್ರು ನಾನಂದ್ರೆ ಪ್ರೊಫೆಷನಲ್ ಆಗಿ ನಾನ್ ಬೇರೆ ಕೆಲಸ ಮಾಡ್ತಾ ಇದ್ರು ನಾನ್ ಬದುಕ್ತಾ ಇರೋದು, ನಾನ್ ತಿಂತಾ ಇರೋದೆಲ್ಲ ರೈತರು ಋಣದೆಲ್ಲ ತಿಂತಾ ಇರೋದು. ಆ ಋಣ ಅದೇ. ನಾನಂದ್ರೆ ನಮ್ ರೈತರುಗಳು ಯಾರು ಅವರಿಂದ ಏನಂದ್ರೆ ಈ ತರದ ಮಾಹಿತಿ ಹೋಗ್ಬೇಕು. ಏನಂದ್ರೆ ಸುಮ್ನೆ ಹಾಕ್ಬಿಡ್ಬೋದು, ವ್ಯೂಸ್ ಬರ್ತದೆ, ಇನ್ನೊಂದ್ ಬರ್ತಂತ 2 ಲಕ್ಷ 4 ಲಕ್ಷ 10 ಲಕ್ಷ 20 ಲಕ್ಷ ಅಂತ ಹಾಕ್ಬೋದು. ನಾನು ಬೇರೆ ನಮ್ ವೀಕ್ಷಕರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ನಾನು ಏನ್ ಹೇಳೋದು ಅಂತಂದ್ರೆ, ಯಾರೋ ಒಬ್ಬ ಹೇಳ್ತಾರೆ, ರೈತರು ಹೇಳ್ತಾರೆ, ನಾನೊಂದು ಇದ್ರಲ್ಲಿ 10 ಲಕ್ಷ ಮಾಡಿದೀನಿ, 20 ಲಕ್ಷ ಮಾಡಿದೀನಿ ಅಂತ. ಅವ್ರು ಅದನ್ನ ನೋಡಿದ ತಕ್ಷಣ ಹೋಗಿ ಮಾಡಬೇಡಿ. ಹೋಗಿ ಒಂದ್ಸರಿ 10 ಲಕ್ಷ ಹೇಳಿದ್ರಲ್ಲ ಅವ್ರ ತಕ್ಕ ಹೋಗಿ, ಇನ್ನೊಬ್ಬ ಬೇರೆಯವ್ರ ತಕ್ಕ ಹೋಗಿ ಕೇಳಿ, ಏನು ಹೆಂಗ್ ಮಾಡ್ತಾರ 10 ಲಕ್ಷ, ಯಾವ ರೀತಿ ಅದಕ್ಕೆ ಆದಾಯ ಏನು, ಖರ್ಚು ಏನು, ಅದಕ್ಕೆ ಕಷ್ಟ ಏನು, ಸುಖ ಏನು ಅಂತ ಫಸ್ಟ್ ಕೇಳಿ. ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ದಯವಿಟ್ಟು ಯಾರು ಮಾಡಬೇಡಿ. ನಾನು ಅದನ್ನೇ ಹೇಳ್ತೀನಿ, 100% ಮಾಡಬಾರ್ದು. ಯಾಕಂದ್ರೆ ಅವ್ರ ಕಷ್ಟ. ಈಗ ನಿಮ್ಗೆ ಗೊತ್ತಿರ್ತದೆ, ನೀವೀಗ ನಾಟಿ ಕೋಳಿದೆ ಹೇಳಿದ್ರಿ, ಮಾರ್ಕೆಟಿಂಗ್ ಹೇಳಿದ್ರಿ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅದ್ರದ್ದು ಪಬ್ಲಿಸಿಟಿ ಮಾಡ್ತೀನಿ, ನಮ್ ಪರಿಚಯದವ್ರೆ, ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಎಲ್ಲ ಹಿಂಗೈತೆ. ಇನ್ನೊಬ್ರು ಯಾರೋ ಮಾಡ್ತಾರೆ, ಅವ್ರು ಏನಂದ್ರೆ ನಾನ್ ನಾಟಿ ಕೋಳಿ ಸಾಕ್ಬಿಟ್ಟಿದೀನಿ, ನನ್ಗೆ ಯಾರು ತಗೊಳ್ತಾ ಇಲ್ಲ, ನಾನ್ ನಾಟಿ ಕುರಿ ಸಾಕಿ ನಾನು ಯಾರು ನಾನ್ ಸಾಕೋದು ಎಷ್ಟೋ ಅದೇ ತರ ಮಾರುಕಟ್ಟೆ ಸೃಷ್ಟಿ ಮಾಡ್ಕೊಳ್ಳೋದು ನಂದೇ ಜವಾಬ್ದಾರಿ ತಾನೆ. ಯಾರೋ ಬಂದ್ ಮಾರ್ಕೆಟ್ ಸೃಷ್ಟಿ ಮಾಡ್ಕೊಳ್ಳೋದು ಸರ್. ಅವರು ಅದನ್ನ ಸಾಕಕ್ಕೆ ಎಷ್ಟು ತಲೆ ಕೆಡ್ಸ್ಕೊಳ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ. ಹಂಗೆ ಮಾರ್ಕೆಟಿಂಗ್ ಒಂದು ಅವರೇ ಡೆವಲಪ್ ಮಾಡ್ಕೊಂಡ್ರೆ ಅಷ್ಟೇ. ಸುಮ್ನೆ ಯಾರು ಬಂದು ಕೂತಿರತಕ್ ಬಂದು ಯಾರು ಒಂದೇ ಸಲ ಏನು ಆಗಲ್ಲ ಸರ್. ಏನು ಆಗಲ್ಲ. ಏನಾಯ್ತಂದ್ರೆ, ಈಗ ನಾವು ಒಂದು ವರ್ಷ ಆಯ್ತು, ಎಷ್ಟೋ ಜನ ನಾವು ಹುಚ್ಚ ಅಂದ್ರು. ನಾನು ಅಲ್ಲಿ ಬಂದು ನಿಮ್ ಕೆಳಗಡೆ ತೋರಿಸ್ತೀನಲ್ಲ, ನಾನು ಹುಲ್ಲುಗಳು ವ್ಯವಸಾಯ ಮಾಡಿದ್ದೀನಲ್ಲ, ಅವಕ್ಕೆ ಸ್ಪ್ರಿಂಕ್ಲಿಂಗ್ ಮಾಡಿದ್ದೀನಲ್ಲ. ನಾನು ಮೊದಲು ಡ್ರಿಪ್ಸ್ ಮಾಡಿದೆ ತೆಂಗಿನ ಮರಕ್ಕೆ ಅಂತ, ಆಮೇಲೆ ಹುಲ್ಲು ಹಾಕ್ತೀನಿ ಅಂತ ಸ್ಪ್ರಿಂಕ್ಲಿಂಗು. ಬೇಸಿಗೆಯಲ್ಲಿ ನೀರು ಕೊಡಿ, ಎಲ್ಲದಕ್ಕೂ ಮರಕ್ಕೆ ಮತ್ತೆ ವ್ಯವಸಾಯಕ್ಕೆಲ್ಲ ನೀರು ಕೊಡಬೇಕು. ಜನ ಏನಾದ್ರು ಅಂದ್ರೆ ಎಲ್ಲೋ ಬೆಂಗಳೂರು ತತ್ತ ದುಡ್ಡ ಹುಚ್ಚು ತರ ಇವ್ನು ಮಾಡ್ತಾನೆ ಅಂತ. ಜನಕ್ಕೆ ಅದು ಆಯ್ದಾದಾಗ ಹೇಳ್ತಾರೆ, ನೀವ್ ಹಿಂಗೆ ಅಂತ ನಮ್ಗೆ ಗೊತ್ತಿರಲ್ಲ ಅಂತ. ಈಗ ನಾವು ಬೆಂಗಳೂರಿಂದ ನಾವು ಅಲ್ಲಿಂದ ಬಂದಿರೋದು ನಾವು. ಈಗ ನಮ್ಮಿಂದಾನೇ 4-6 ಜನ ಬರ್ತಾರೆ. ಈಗ ಬರ್ತಾರೆ, ಬೆಳಿಗ್ಗೆಂದಾನೆ 2 ಬಂದಿದ್ರು. ಹೆಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳ್ಕೊಂಡ್ರು ನಮ್ಮ. ಅವರು ರೈತರೇ ನಮ್ ಕೇಳ್ತಾರೆ. ಈಗ ಆತರ ಅಂದ್ರೆ ನಾವು ಮಾಡೋ ವ್ಯವಸಾಯ ಅವ್ರು ನೋಡ್ಬೇಕು. ಏನ್ ಮಾಡ್ತಾರೆ, ಈ ಕೋಳಿ ಸಾಕ್ತಾರೆ, ಹೆಂಗ್ ಸಾಕ್ತಾರೆ, ಏನ್ ಮಾಡ್ತಾರ, ನಮ್ಮ ಹತ್ರ ತಿಳ್ಕೊಂಡಿರ್ತಾರೆ. ನಾನು 1 ವರ್ಷದಿಂದ ನಾನ್ ಕೇಳ್ತಿದ್ದೆ 10 ಜನನ, ಏನ್ ಮಾಡ್ರೆ ಏನಾಯ್ತದೆ, ಇವಕ್ಕೆ ಏನ್ ಮಾಡ್ಬೇಕು, ಇವತ್ತು ಏನ್ ಮಾಡ್ಬೇಕು, ಕುರಿಗೆ ಏನ್ ಮಾಡ್ಬೇಕು, ಕೋಳಿಗೆ ಏನ್ ಮಾಡ್ಬೇಕು ಅಂತ. ಈಗ ನಮ್ನೇ ಕೇಳತ್ತಾರ, ನಾವೇ ಟೀಚರ್ ತರ ಆಗ್ಬಿಟ್ಟಿದ್ದೀವಿ. ಈಗ ನಾನೇ ಜೀವಂತ ಸಾಕ್ಷಿ ಸರ್. ನಾನು ಕಳೆದ 2 ವರ್ಷದ ಹಿಂದೆಗಡೆ ಬಂದಾಗ, ಇಲ್ಲಿ ಬಂದಾಗ ಇದು ಏನಿರ್ಲಿಲ್ಲ, ಬೆಳೆಗಳಿತ್ತು ಅಷ್ಟ್ ಬಿಟ್ರೆ ಒಂದು ಕೋಳಿ ಇರ್ಲಿಲ್ಲ, ಒಂದು ಕುರಿ ಇರ್ಲಿಲ್ಲ. ಸರಿ, ಬರೀ ಆವಿದ್ದ ಸರ್. ಇಲ್ಲೆಲ್ಲ 1 ವರ್ಷಕ್ಕೆ ನೀವು ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ರಿ, ಎಷ್ಟು ಮಾಡಿದ್ರ ಅಂದ್ರೆ, ಇವತ್ತು ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಇನ್ನು ಏನೇನೋ ಮಾಡ್ಬೇಕು ಮಾಡಿದಿರಾ. ಅಂದ್ರೆ ಇದು ಯಾಕಾಯ್ತು ಅಂತಂದ್ರೆ, ಮಾಡೋ ಅಂತ ಮನ್ಸಿರ್ಬೇಕು ಸರ್, ಇಚ್ಛಾಶಕ್ತಿ ಇರ್ಬೇಕು. ಇಚ್ಛಾಶಕ್ತಿ ಇದ್ರೆ ಏನಾರು ಮಾಡ್ಬೋದು, ಖಂಡಿತ ಮಾಡ್ಬೋದು ಸರ್. ಅಂದ್ರೆ ಯಾರು ಬಂದ ತಕ್ಷಣ ಯಾವುದೇ ಏನು ಆಗಲ್ಲ ಸರ್. ಯಾವುದೇ ಉದ್ಯೋಗ ಆಗ್ಲಿ, ವ್ಯವಸಾಯನೇ ಆಗ್ಲಿ, ಬಂದ ತಕ್ಷಣ ಯಾರಿಗೂ ಲಾಭನೂ ಆಗಲ್ಲ, ವಿಷಯನೂ ಗೊತ್ತಿರಲ್ಲ. ಎಲ್ರಿಗೂ ಏನೋ ಒಂದಷ್ಟು ಸ್ವಲ್ಪ ಮಾಹಿತಿ ಇರ್ತದೆ, ಬರ್ತಾರೆ. ಇಲ್ಲಿ ಕಲಿತಾ ಈ ಅನುಭವ, ಈ ಎಕ್ಸ್ಪೀರಿಯನ್ಸ್ ಇಂದಾನೆ ಅವ್ರಿಗೆ, ಮನುಷ್ಯನಿಗೆ ವ್ಯವಸಾಯ ಆಗ್ಲಿ, ಯಾವ್ದಾರ ಹೈನುಗಾರಿಕೆ ಆಗ್ಲಿ ಅನುಭವ ಬೇಕು. ಜನ ಏನ್ ಮಾಡ್ತಾರೆ, ಬೆಂಗಳೂರಲ್ಲೂ ಅಲ್ಲಿ ಸಾಲ ಚೀಟಿ ಪಟ್ಟಿ ಹಾಕೋತಾರೆ, ಸೀದಾ ಬರ್ತಾರೆ, 2 ಸೀಮೆಸ ತಗೋತಾರೆ. ಚೆನ್ನಾಗಿ ಕರೆದ್ಬಿಟ್ಟು ನಾವು ಆಡ್ಬಿಡೋಣ ಅಂತ. ಸೀಮೆಸನೆ, ನಾಟಿ ಹಸಿ ನಾಟಿ ಹಸಿನೇ, ನಾಟಿ ಕುರಿ ನಾಟಿ ಕುರಿನೆಯ, ಹೈಬ್ರಿಡ್ ಕುರಿ ಹೈಬ್ರಿಡ್.
ಸಣ್ಣ ನಾನು ಎಲ್ಲೋದ್ರು ನಾನು ಒಂದ್ ಹೇಳ್ತೀನಿ ಸರ್, ಯಾವಾಗ್ಲೂ ನಾವ್ ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಇಲ್ಲ ನಾವು ಮಾಡಿ ಅನುಭವ ತಗೊಳ್ಬೇಕು, ನಾವು ಅದ್ರಲ್ಲಿ ಅನುಭವಿಸ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಮಾಡಿರುವಂತವ್ರ ಹತ್ರ ಅನುಭವನ ಕೇಳಿ ತಗೊಳ್ಬೇಕು, ಹೌದು. ಇಲ್ಲ ಯಾರು ಮಾಡಿರೋದನ್ನ ನಾವು ನೋಡ್ ತಗೊಳ್ಬೇಕು. ಈ ಮೂರಲ್ಲಿ ಯಾವ್ದಾದ್ರು ಮೂರನ್ನು ಮಾಡಿದ್ರೆ ಅಷ್ಟೇ ಆ ಒಂದು ಉದ್ಯೋಗ ಯಶಸ್ವಿ ಆಗೋದು. ಎಲ್ಲ ನಾವೇ ಮಾಡಕ್ಕಾಗಲ್ಲ ಸರ್. ದೂರದ ಬೆಟ್ಟ ಹೋಗ್ಬಿಟ್ಟು ನಾವೆಲ್ಲ ಹೋಗ್ಬಾರ್ದು. ಹೌದು, ನುಗ್ಬೇಕದ್ರೊಳಗೆ. ನಾವೇನೆ ಇವತ್ತು ನಾಟಿ ಕೋಳಿನ ಅಥವಾ ನಾಟಿ ಕುರಿನ ನಾವೇ ತಂದು ನಾವೇ ಸಾಕಿ ನಾವೇ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ತೀವಿ ಅನ್ನೋದು ಒಂದ್ ಭಾಗ ಆದ್ರೆ, ಆಲ್ರೆಡಿ ಅದನ್ನ ಪಡ್ಕೊಂಡು 5 ವರ್ಷ 10 ವರ್ಷ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋನ ಹೋಗಿ ಒಂದಷ್ಟು ಅವ್ರ ಸಲಹೆ ಕೇಳೋದು ಉತ್ತಮ. ಏನು ಮೀಸೆ ಮಣ್ಣಾಗಲ್ಲ ಸರ್ ಕೇಳಕ್ಕೆ. ಚಿಕ್ಕ ವಯಸ್ಸಾದ್ರೇನು ಯಾರಾದ್ರೇನು ರೈತರಾದ್ರೇನು ಹೋಗ್ಬಿಟ್ಟು ಅಣ್ಣ ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಪ್ರತಿಯೊಬ್ರು ಹೇಳೋರ್ ಸರ್ ನಂಗೆ. ನಾನು ಯಾರ ಹತ್ರ ಕೇಳಿದೀನಿ, ಅನುಭವ ಕೇಳಿದ್ದೇನೆ. ಅವ್ರ ಅನುಭವ ಈಗ 50 ವರ್ಷದಿಂದನೂ ಕುರಿ ಸಾಕೋರು ಅನ್ಬೋದಾರೆ, ಅವ್ರ ಹತ್ರ ಅನುಭವ ತಗೊಳ್ಬೇಕು ಸರ್. ಕೇಳಕ್ಕೆ ನಮ್ದಿಲ್ಲ. ಕರ್ದೆ ಎಷ್ಟೋ ಜನ ನಾನೇ ಕರ್ಕೊಂಡ್ ತೋರ್ಸಿದ್ ನಾನು ಮಾಡ್ತಾರ ಸರಿನಾ, ನಾನು ಇದ್ ಮಾಡಿದ್ಯಾ ಚೆನ್ನಾಗಿ ಸಾಕಿದ್ಯಪ್ಪ ಅಂತ ಹೇಳ್ತಾರೆ ಸರ್. ನಮ್ಗೆ ಅಷ್ಟು ಸಾಕು. ನಮ್ಗೆ ಹೌದು, ನನಗೆ ಬೇರೆ ನಮ್ಗೆ ಹೇಳೋದಿಲ್ಲ. ಒಬ್ಬ ಕುರಿ ಸಾಗಾಣಿಕೆ ಮಾಡಿ ಜೀವನ ಪರ್ಯಂತ ಸಾಕಿರ್ತಾರಲ್ಲ, ಅವ್ರು ಬಂದು ನೀನ್ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಹೇಳ್ತಾರಲ್ಲ, ಅದೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸರ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರಾದ್ರೂ ಏನಾದ್ರು ಮಾಡ್ಬೇಕಾ, ನಾಟಿ ಕೋಳಿ ಸಾಕ್ಬೇಕಾ ಅಥವಾ ಕುರಿ ಸಾಕ್ಬೇಕಾ ಇಲ್ಲ ಏನೇ ಮಾಡ್ಬೇಕಾ, ಮೊದ್ಲು 1 ತಿಂಗಳು 2 ತಿಂಗಳು ಹೋಗಿ ನೋಡಿ, ಯಾವ್ದಾದ್ರು ಒಳ್ಳೆ ತೋಟಗಳು ಒಳ್ಳೆ ರೈತರುಗಳ ಹತ್ರ ವಿಸಿಟ್ ಮಾಡಿ ಅವ್ರ ಹತ್ರ ಮಾಹಿತಿ ತಕೊಂಡು ಅವ್ರ ಹತ್ರ ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು ಸರ್. ಏನಾದ್ರೂ ಸರಿ ತಪ್ಪುಗಳು ಕೇಳ್ಕೊಂಡ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಸರ್. ನಾನಿದು 1 ವರ್ಷದಿಂದ ಈ ಕೋಳಿ ಕುರಿ ಸಾಕಿದ್ದೀನಿ ಇಲ್ಲಿ. ನಾನು ಇದಕ್ಕೆ ಅನುಭವಕ್ಕೆ ಬಂದಿದ್ದು 2 ವರ್ಷದಿಂದ ಟೋಟಲ್ ಬೌಂಡ್ರಿಗಳು ಹುಲ್ಲುಗಳು ಎಲ್ಲ ನನಗೆ 1 ವರ್ಷ ಫುಲ್ ಪ್ಲಾನ್ ಅಲ್ಲೇ ಇದೆ. ನಾನು ಮಾಡಿ ದುಡುಕ್ಬಿಟ್ಟು ನಾನು ಏನು ಬಂಡವಾಳ ಹಾಕ್ಲಿಲ್ಲ. ಫಸ್ಟ್ ಏನೇನ್ ಬೇಕು, ಸೌಕರ್ಯ ಏನೇನ್ ಬೇಕು, ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಅವಕ್ಕೆ ಇರೋಕ್ ಜಾಗಗಳಿಗೆ ಈಗೆಲ್ಲ ಡಿವಿಷನ್ ಮಾಡಿ, ಬೆಳಿಗ್ಗೆ ಎಲ್ಲಿರ್ತವೆ ರಾತ್ರಿ ಒಂದ್ ಕಡೆ, ಆ ತರ ಎಲ್ಲಕ್ಕೂ ಡಿವಿಷನ್ ಮಾಡ್ಬಿಟ್ಟಿದ್ದೀನಿ. ಆ ತರ ಮಾಡ್ಕೊಂಡಿದ್ದಾಗೆ ಸಕ್ಸಸ್ ಆಗೋದು. ನಮ್ದು ಇರೋದು ಇಷ್ಟಾಗಲೇ ಜಾಗದಲ್ಲಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಅಲ್ಲೇ ಇರಬೇಕು, ಅದು ಕಷ್ಟ. ಖುಷಿ